ಒಂದು ದಿನ ಬೆಳಗ್ಗೆ ಬ್ಯಾಂಕ್ನವರು ಬಂದು ಲಾಕರ್ ರೂಮ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಇಲ್ಲಿದ್ದಂತ 80 ಕೆಜಿ ಚಿನ್ನ ಹಾಗೆ ಲಕ್ಷಾಂತರ ರೂಪಾಯಿ ದುಡ್ಡು ಮಾಯ ಆಗೋಗಿರುತ್ತೆ. ಹಾಗೆ ಪಕ್ಕದಲ್ಲೇ ಒಂದು ಟನಲ್ ಕೂಡ ಇರುತ್ತೆ. ಹಾಗಿದ್ರೆ ಬನ್ನಿ ಈ ರಾಬರಿ ಯಾವ ರೀತಿ ನಡೀತು ಅಂತ 3D ಅನಿಮೇಷನ್ ಮುಖಾಂತರ ತಿಳ್ಕೊಳ್ಳೋಣ. 2007 ಕೇರಳದ ಚಲಂಬರ ಅನ್ನೋ ಒಂದು ಹಳ್ಳಿಲಿ ಸೌತ್ ಮಲಬಾರ್ ಗ್ರಾಮೀಣ ಬ್ಯಾಂಕ್ ಇರುತ್ತೆ. ಈ ಬ್ಯಾಂಕ್ ಇದ್ದಿದ್ದು 2ನೇ ಫ್ಲೋರ್ ನಲ್ಲಿ. ಇದೇ ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಅಂಗಡಿ ಖಾಲಿದೆ ಅಂತ ಜಯಚಂದ್ರನ್ ಅನ್ನೋ ಒಬ್ಬ ವ್ಯಕ್ತಿಗೆ ಗೊತ್ತಾಗಿ ಇಮಿಡಿಯೇಟ್ ಆಗಿ ಅಂಗಡಿನ ಬಾಡಿಗೆಗೆ ತಗೊಂಡು ಬೇಕರಿನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ವ್ಯಾಪಾರ ಮಾಡೋದಕ್ಕಲ್ಲ, ಇವನ ಪ್ಲಾನೇ ಬೇರೆ ಇರುತ್ತೆ. ಹಳ್ಳಿಯ ಜನರಿಗಂತೂ ಇವನ್ ಮೇಲೆ ಸ್ವಲ್ಪನೂ ಡೌಟೇ ಬರೋದಿಲ್ಲ. ಎಲ್ರು ಯಾವ ರೀತಿ ಬಿಸ್ನೆಸ್ ಮಾಡ್ತಿದಾರೋ ಇವನು ಕೂಡ ಅದೇ ರೀತಿ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ರಾತ್ರಿ ಆಗ್ತಿದ್ದಂಗೆನೆ ಜಯಚಂದ್ರನ್ ಹಾಗೆ ಇವನ್ ಜೊತೆ ಇದ್ದಂತ ಇನ್ನೂ 3 ಜನ ಫ್ರೆಂಡ್ಸ್ ಗಳು ಸೇರ್ಕೊಂಡು ಬೇಕರಿಯ ಸೀಲಿಂಗ್ ನಲ್ಲಿ ಗುಂಡಿ ತೋಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಬೇಕರಿ ಮೇಲ್ಗಡೆ ಬ್ಯಾಂಕ್ ಇದೆಯಲ್ಲ ಅದ್ರೊಳಗಡೆ ಹೋಗ್ಬೇಕು ಅಂತ. ಅಷ್ಟೇ ಅಲ್ಲದೆ ತೋಡುವಂತ ಶಬ್ದ ಯಾರಿಗೂ ಕೇಳಿಸ್ಬಾರ್ದು ಅಂತ ಜೋರಾಗಿ ಫ್ಯಾನ್ ಗಳನ್ನ ಹಾಕೊಂಡಿರ್ತಾರೆ. ಹಾಗೆ ರಾತ್ರಿಯ ಸಮಯದಲ್ಲೇ ತೋಡಿರುವಂತ ಮಣ್ಣನ್ನ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಆಚೆ ಹಾಕ್ತಿದ್ರು. ಹೀಗೆ 3 ತಿಂಗಳ ಕಾಲ ಸ್ವಲ್ಪನೇ ತೋಡ್ತಾ ಹೋಗ್ತಾರೆ. ಆದ್ರೆ ಇವರು ತೋಡುವಂತ ಕೆಲಸ 2007 ಡಿಸೆಂಬರ್ 30 ರಾತ್ರಿ ಮುಗಿಯುತ್ತೆ. ಯಾಕೆಂತಂದ್ರೆ ಅಷ್ಟೊತ್ತಿಗೆ ಇವರು ಬ್ಯಾಂಕ್ಗೆ ಒಂದು ಟನಲ್ ನ ತೋಡ್ಬಿಟ್ಟಿರ್ತಾರೆ. ಇದಾದ್ಮೇಲೆ ಇವರು ಟನಲ್ ನ ಸಹಾಯದಿಂದ ಬ್ಯಾಂಕ್ ನ ಲಾಕರ್ ರೂಮ್ ಗೆ ಬಂದು ಇಲ್ಲಿದ್ದಂತ 80 ಕೆಜಿ ಚಿನ್ನ ಹಾಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ತಗೊಂಡು ಎಸ್ಕೇಪ್ ಆಗೋಗ್ತಾರೆ. ಇದಾದ್ಮೇಲೆ ಮಾರನೇ ದಿನ ಎಂದಿನಂತೆ ಬ್ಯಾಂಕ್ ನವರು ಬಂದು ಲಾಕರ್ ರೂಮ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಎಲ್ಲಾನು ಖಾಲಿಯಾಗಿರುತ್ತೆ. ಹಾಗೆ ಪಕ್ಕದಲ್ಲೇ ಒಂದು ಟನಲ್ ಕೂಡ ಕಾಣಿಸಿ ಈ ವಿಷಯನ ಪೊಲೀಸರಿಗೆ ಮುಟ್ಟಿಸ್ತಾರೆ. ಯಾವಾಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೋ ಆಗ ಇವರಿಗೆ ಗೊತ್ತಾಗುತ್ತೆ ಕದ್ದಿರುವಂತ ಚಿನ್ನ ಹಾಗೆ ದುಡ್ಡನ್ನು ಸೇರಿಸಿದ್ರೆ ಅದರ ಬೆಲೆ 8 ಕೋಟಿ ಅಂತ. ಇದಾದ್ಮೇಲೆ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಕೆಲವು ವಾರಗಳಲ್ಲೇ ಜಯಚಂದ್ರನ್ ಹಾಗೆ ಇವನ 3 ಜನ ಫ್ರೆಂಡ್ಸ್ ಗಳನ್ನ ಹಿಡಿದಾಕ್ತಾರೆ. ಇವರೇ ರಾಬರಿನ ಮಾಡಿರೋದು ಅಂತ.